ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ತಿಂಗಳು ವಾಲ್ಮೀಕಿ ಭವನದಲ್ಲಿ 22, 23ನೇ ತಾರೀಕು ದೇಹದಾಢ್ಯ ಒಂದು ಪಂದ್ಯಾವಳಿ ಎಂಟೈರ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿದ್ದ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಆಲ್ಮೋಸ್ಟ್ 7 ಡಿಸ್ಟ್ರಿಕ್ಟ್ಸ್, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕಡೆಯಲ್ಲಿದ್ದ ಹೋಗಿ ನಮ್ಮ ಪರ್ಸನಲ್ ಆಗಿ ನಮ್ಮ ಟೀಮ್ ಮೆಂಬರ್ಸ್ ಹೋಗಿ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಪ್ರತಿಯೊಂದು ಜಿಮ್ ಕಡೆಯಲ್ಲಿದ್ದಾಗ ಸುಮಾರಷ್ಟು ನಮಗೆ ಕಾಲ್ಸ್ ಬಂದಿದೆ, ಎಲ್ಲ ಎಂಕ್ವೈರಿ ಮಾಡ್ಕೊಂಡಿದ್ದಾರೆ ಯಾವ ತರ ಮಾಡ್ತಾ ಇದೀರಿ ಅಂತ ಹೇಳಿ. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ನಾವು ಒಂದು 7,000 to 8,000 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂತಾ ಇದೀವಿ. ಇದಕ್ಕೂ ದಯವಿಟ್ಟು ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರು ಮತ್ತು ಎಲ್ಲರೂ ಸಹಕಾರ ಮಾಡಬೇಕು. ಇದೇ ತರ ನಮ್ಮ ಫೌಂಡೇಶನ್ ಮತ್ತೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಫಿಟ್ನೆಸ್ ಅಸೋಸಿಯೇಷನ್ ನ ಬೆಳೆಸ್ಕೊಂತ ಹೋಗ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಫಿಟ್ನೆಸ್ ಸೆಕ್ರೆಟರಿ ಆಗಿದ್ದೇನೆ. ಟೋಟಲ್ ಅಲ್ಲಿ ನಮ್ದು ಜನವರಿ 22 ಬಾಡಿ ಬಿಲ್ಡಿಂಗ್ ಮೆನ್ಸ್ ಫಿಸಿಕ್ಸ್ ನಡೀತಾ ಇದೆ ಸರ್ ವಾಲ್ಮೀಕಿ ಭವನಲ್ಲಿ. 23rd ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಜನವರಿ 22 ಬಾಡಿ ಬಿಲ್ಡಿಂಗ್ 65 ಇಂದ 55 to 65 ಕ್ಯಾಟಗರಿಯಲ್ಲಿ ನಡೀತಾ ಇದೆ. ಅಪ್ ಟು 85 ಕ್ಯಾಟಗರೀಸ್ ವರೆಗೆ ನಡೀತಾ ಇದೆ ಸರ್. ಮೆನ್ಸ್ ಫಿಸಿಕ್ ಹೈಟ್ ವೈಸ್ ಇದೆ ಸರ್. 23rd ಪವರ್ ಲಿಫ್ಟಿಂಗ್ ಇದೆ ಸರ್. ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಇದೆ ಸರ್. ಅದು 43 ಇಂದ 53 ಕ್ಯಾಟಗರಿ ವರೆಗೆ ಇದೆ ಸರ್. ಸರ್ ಫಸ್ಟ್ ಪ್ಲೇಸ್ 15,000 ಇದೆ ಸರ್. ಸೆಕೆಂಡ್ ಪ್ಲೇಸ್ 10,000 ಇದೆ. ಥರ್ಡ್ ಪ್ಲೇಸ್ 5,000 ಇದೆ ಸರ್. ಮತ್ತೆ ಟೈಟಲ್ ವಿನ್ನರ್ಗೆ 51,000 ಇದೆ ಸರ್. ಮತ್ತೆ ಬೆಸ್ಟ್ ಪೋಸರ್ಗೆ 10,000, ಬೆಸ್ಟ್ ಮಸ್ಕುಲರ್ಗೆ 10,000 ಇದೆ ಸರ್. ಹಾ ಸರ್. ಸರ್ ಇದು ನಮ್ಮ ಕಾಂಪಿಟೇಷನ್ GK ಕ್ಲಾಸಿಕ್ ಸೀಸನ್ 1 ಕಾಂಪಿಟೇಷನ್ ಇಂದ ಇದು ಮಾಡ್ತಾ ಇದ್ದೀವಿ ಸರ್. ನಮ್ಗೆಲ್ಲ ಪ್ರೊಫೆಸರ್ GK ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ಇದೇ ಜನವರಿ 22, 23ನೇ ತಾರೀಕು ನಗರದ ವಾಲ್ಮೀಕಿ ಭವನದಲ್ಲಿ ಬಳ್ಳಾರಿ ಜಿಲ್ಲಾ ಫಿಟ್ನೆಸ್ ಅಸೋಸಿಯೇಷನ್ ಮತ್ತು GK ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ 2 ದಿನಗಳ ಕಾಲ ಏನು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಪುರುಷ ಮತ್ತು ಮಹಿಳೆಯರ ದೇಹದಾಢ್ಯ ಸ್ಪರ್ಧೆಯನ್ನ GK ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರ ನೇತೃತ್ವ ಮಾನ್ಯ ಸಮಾಜ ಸೇವಕರು ಆದಂತ ಶ್ರೀ GK ಸ್ವಾಮಣ್ಣನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಕೂಡ ಈಗಾಗಲೇ ಮಾನ್ಯ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದ್ರು, ವೇಟ್ ಕ್ಯಾಟಗರಿಯಲ್ಲಿ ಮಹಿಳಾ ಮತ್ತು ಪುರುಷರ ಒಂದು ಪಂದ್ಯಾವಳಿಗಳು, ಮ್ಯಾನ್ ಫಿಸಿಕ್, ಆಮೇಲೆ ವೇಟ್ ಲಿಫ್ಟ್, ಡೆಡ್ ಲಿಫ್ಟ್ ಅಂತ. ಸೊ ಇವೆಲ್ಲ ಕಾರ್ಯಕ್ರಮ ನಡೀತವೆ. ಅವರಿಗೆ ಬರುವಂತ ಎಲ್ಲಾ ಕ್ರೀಡಾಪಟುಗಳು ಏನಿದ್ದಾರೆ ದೇಹದಾಢ್ಯ ಸ್ಪರ್ಧೆಗೆ ಬರುವಂತ ಎಲ್ಲರಿಗೂ ಕೂಡ ನಾವು ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಸುಮಾರು ಈ ಒಂದು ಪಂದ್ಯಾವಳಿಗೆ ಸುಮಾರು ಒಂದು ತತ್ರ ಒಂದು 6,000 to 7,000 ಪುರುಷ ಮತ್ತು ಮಹಿಳೆಯರು ಭಾಗವಹಿಸ್ತಾರಂತ ಈಗಾಗಲೇ ಕೂಡ ಮಾಹಿತಿ ಇದೆ ನಮಗೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ ಸರ್. ನನ್ನ ಹೆಸರು ಸೋಮನಾಥ್ ಅಂತೇಳಿ, ಸೀನಿಯರ್ ಬಾಡಿ ಬಿಲ್ಡರ್, 67 ಇಯರ್ಸ್ ಇದೆ. ನಾನು ತರಬೇತಿದಾರ ಹೌದು, ಜಿಮ್ ಓನರ್ ಹೌದು ಮತ್ತು ರೆಫ್ರಿನೂ ಹೌದು. ನಾವು ಗಾಂಧಿ ಭವನಲ್ಲಿ ಮುಂದೆ ಮಾಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ನಾವು ನಮ್ಮ ಯುವ ಇದರಲ್ಲಿ ಆ ಟೈಮಲ್ಲಿ ನಮ್ಗೇನಾಯ್ತು ಅಂದರೆ, ಎಷ್ಟೇ ನಾವು ಓಪನ್ ಮಾಡಿ ಏನೇ ಮಾಡಿದ್ರು ನಮಗೆ ಕಾಂಪಿಟೇಷನ್ಸ್ ಅನ್ಕೊಂಡ್ಬಿಟ್ಟಿದ್ದಿಲ್ಲ. ಅಂದರೆ ಸ್ಪರ್ಧೆಗಳು ಆಗ್ತಾ ಇತ್ತು. ಯಾವಾಗಲೂ ಸ್ಪರ್ಧೆಗಳಾದಾಗೆ ಡೆವಲಪ್ಮೆಂಟ್ಸ್ ಚೆನ್ನಾಗಾಗೋದು. ಹೀಗಾಗಿ ಏನಾಯ್ತು, ನನಗೆ ಈಗ ಅನಿಸ್ತಾ ಇರೋದು, ಸ್ವಾಮಿ ಅವರು ಫೌಂಡೇಶನ್ ಕಡೆಯಿಂದ ಈಗ ಅವರು ಏನೊಂದು ತೀರ್ಮಾನ ತಗೊಂಡಿದ್ದಾರೆ, ನಾವು ಪ್ರತಿ ವರ್ಷ ಕಾಂಪಿಟೇಷನ್ಸ್ ಮಾಡಬೇಕು ಅಂತಂದಾಗ. ಹೀಗಾಗಿ ಏನಾಗುತ್ತೆ ಅಂದರೆ ಯೂತಿಗೆ ಭಾಳ ಒಳ್ಳೆಯದಾಗುತ್ತೆ, ಅತಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ಬಳ್ಳಾರಿ ಜಿಲ್ಲೆ ಬಾಡಿ ಬಿಲ್ಡಿಂಗಲ್ಲಿ ಅತ್ಯುತ್ತಮ ರಿಸಲ್ಟ್ನ ತರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಅವ್ರಿಗೆ ಒಳ್ಳೇದಾಗಲಿ. ಈ ಕಾಂಪಿಟೇಷನ್ ಕೂಡ ಚೆನ್ನಾಗಿ ನಡೀಬೇಕು. 22, 23 ನಡೀತಾ ಇದೆ. 22 ಬಾಡಿ ಬಿಲ್ಡಿಂಗ್ ಇದೆ. ಬಾಡಿ ಬಿಲ್ಡಿಂಗ್ ಆಮೇಲೆ ಬಾಡಿ ವೇಟ್ ಆಗ್ಬೋದು. ನೆಕ್ಸ್ಟ್ ಡೇ 23ಕ್ಕೆ ಪವರ್ ಲಿಫ್ಟಿಂಗ್ ಇದೆ, ಲೇಡೀಸ್ ಅಂಡ್ ಜೆಂಟ್ಸ್ ಅಂತ. ಆ್ಯಕ್ಚುಲಿ ಇದನ್ನೆಲ್ಲ ಚೆನ್ನಾಗಿ ನಡಿಬೇಕು ಅಂತ ನಾವು ಆಶಿಸ್ತಿದ್ದೀವಿ. ನಿಮ್ಮ ಸಹಕಾರನೂ ಎಲ್ಲರಿಗೂ ಬೇಕು. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.